ಒಮ್ಮೆ ಒಂದು ಹಳ್ಳಿಯಲ್ಲಿ ದೊಡ್ಡ ಕಪ್ಪು ಎಮ್ಮೆ ಇತ್ತು. ಅದನ್ನು ಗೋಪಾಲ್ ಎಂಬ ರೈತ ಸಾಕುತ್ತಿದ್ದ. ಎಮ್ಮೆ ತುಂಬಾ ಬಲಿಷ್ಠವಾಗಿದ್ದು ಹೊಲದ ಕೆಲಸದಲ್ಲಿ ರೈತನಿಗೆ ಸಹಾಯ ಮಾಡುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ಗೋಪಾಲ್ ಎಮ್ಮೆಗೆ ನೀರು ಕುಡಿಸಿ ಹಸಿರು ಹುಲ್ಲು ತಿನ್ನಿಸುತ್ತಿದ್ದ. ಎಮ್ಮೆ ಹಳ್ಳಿಯ ಕೆರೆಯಲ್ಲಿ ಸ್ನಾನ ಮಾಡಿ ತಾಜಾ ಆಗುತ್ತಿತ್ತು. ಒಮ್ಮೆ ಹಳ್ಳಿಯಲ್ಲಿ ಬಿಸಿಲು ಹೆಚ್ಚು ಏರಿತು. ಗೋಪಾಲ್ನ ಹೊಲ ಒಣಗಿ ಹೋಗುತ್ತಿತ್ತು. ನೀರಿನ ಕೊರತೆ ರೈತನಿಗೆ ಕಷ್ಟ ತಂದಿತು. ಆದರೆ ಎಮ್ಮೆ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅದು ಹೊಲಕ್ಕೆ ನೀರು ತರುವ ಗಾಡಿಯನ್ನು ಎಳೆಯಿತು. ದಿನಂಪ್ರತಿ ಎಮ್ಮೆಯ ಶ್ರಮದಿಂದ ಹೊಲಕ್ಕೆ ನೀರು ಸಿಗಲು ಪ್ರಾರಂಭವಾಯಿತು. ಗೋಧಿ, ಜೋಳ, ತರಕಾರಿ ಬೆಳೆದು ಹಸಿರು ಹೊಲ ಕಂಗೊಳಿಸಿತು. ಹಳ್ಳಿಯವರು ಗೋಪಾಲ್ನ ಎಮ್ಮೆಯನ್ನು ನೋಡಿ ಪ್ರಶಂಸಿಸಿದರು. ಈ ಎಮ್ಮೆ ನಮ್ಮ ಹಳ್ಳಿಯ ಆಭರಣ ಎಂದರು. ಮಕ್ಕಳು ಎಮ್ಮೆಯ ಮೇಲೆ ಕೂತು ಆಟವಾಡುತ್ತಿದ್ದರು. ಎಮ್ಮೆ ಮೃದು ಸ್ವಭಾವದಿಂದ ಎಲ್ಲರಿಗೂ ಪ್ರಿಯವಾಗಿತ್ತು. ಕೊನೆಗೆ ಗೋಪಾಲ್ ಅರಿತುಕೊಂಡನು, ಎಮ್ಮೆ ಕೇವಲ ಪ್ರಾಣಿ ಅಲ್ಲ, ಅದು ಕುಟುಂಬದ ಸದಸ್ಯ. ಎಮ್ಮೆಯ ಶ್ರಮದಿಂದ ಗೋಪಾಲ್ ಕುಟುಂಬ ಸಮೃದ್ಧಿ ಸಾಧಿಸಿತು.